ಮುಂದಿನ ದಿನಗಳಲ್ಲೂ ಕೂಡ ದೇಶವನ್ನು ಅವರು ಮುನ್ನಡೆಸ್ತಾರೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಕರ್ನಾಟಕದಲ್ಲಿ ಒಂದೇ ಒಂದು ಸೀಟ್ ಇತ್ತು ಕಾಂಗ್ರೆಸ್, ಈ ಸಲ 10-11 ಇನ್ನೂ ಇನಿಷಿಯಲ್ ಟ್ರೆಂಡ್ಸ್ ಇದೆ. ಇನ್ನೊಂದು 2-3 ಗಂಟೆಗಳಲ್ಲಿ ಎಲ್ರಿಗೂ ಪಿಕ್ಚರು ಮತ್ತಷ್ಟು ಕ್ಲಾರಿಟಿ ಬರುತ್ತೆ. ಕರ್ನಾಟಕದಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ BJPಗೆ 17-18 ಸೀಟ್ ಬರುತ್ತೆ. ಹಲವಾರು ಸೀಟ್ಗಳಲ್ಲಿ ಮಾರ್ಜಿನ್ಗಳು ಇನ್ನೂ 10,000 15,000 ವ್ಯತ್ಯಾಸದಲ್ಲಿದೆ. ಯಾವುದೇ ಸಂದರ್ಭದಲ್ಲೂ ಅದು ಬದಲಾಗ್ಬೋದು. ಇನ್ನೊಂದು 2-3 ಗಂಟೆಗಳಲ್ಲಿ ವ್ಯತ್ಯಾಸ ಮತ್ತೆ ಸ್ಪಷ್ಟ ಆಗುತ್ತೆ. 1 ವರ್ಷದ ಹಿಂದೆನೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಒಂದೇ ವರ್ಷದ ಒಳಗಡೆ ಇಷ್ಟೊಂದು ಜನಪ್ರಿಯತೆ ಕುಗ್ಗಿರೋದು ಕೂಡ ಕಾಂಗ್ರೆಸ್ಸಿಗೆ ಅವರ ಆಡಳಿತಕ್ಕೆ ಹಿಡಿದಿರುವಂಥ ಒಂದು ಕನ್ನಡಿ. ಇನ್ನೊಂದು 3-4 ಗಂಟೆಗಳಲ್ಲಿ ವಿ ವಿಲ್ ಹ್ಯಾವ್ ಮೋರ್ ಕ್ಲಾರಿಟಿ. ಧನ್ಯವಾದ. ಪ್ರಮುಖವಾಗಿ ಈ ಕ್ಷಣಕ್ಕೆ ಅತಿ ಹೆಚ್ಚಿನ ಇಂಟ್ರೆಸ್ಟಿಂಗ್ ಅಂಶಗಳು ಅಂತಂದ್ರೆ ಕೆಲ ರಾಜ್ಯಗಳು ಆಂಧ್ರ, ತೆಲಂಗಾಣ, ಒಡಿಶಾ, ವೆಸ್ಟ್ ಬೆಂಗಾಲ್, ಬಿಹಾರ, ಮಹಾರಾಷ್ಟ್ರ, ಎಲ್ಲದಕ್ಕಿಂತ ಮುಖ್ಯವಾಗಿ ಉತ್ತರ ಪ್ರದೇಶ ಬಹುಶಃ ಬಿಜೆಪಿಗೆ ಕೊಟ್ಟಿರುವ ಮರ್ಮಾಘಾತ. ಆಸ್ ಆಫ್ ನೌ ಗೊತ್ತಿಲ್ಲ ಅದನ್ನ ಯಾವ ರೀತಿಯಾಗಿ ಸುಧಾರಿಸ್ಕೊಳ್ತಾರೆ ಇನ್ ಕೇಸ್ ಇದೇ ರಿಸಲ್ಟ್ ಆಗಿ ಪರಿವರ್ತನೆ ಆದ್ರೆ. ಸದ್ಯಕ್ಕೆ ನಾವು ಗಮನಿಸ್ತಾ ಇದ್ದೀವಿ. ಈಗಷ್ಟೇ ತೇಜಸ್ವಿ ಸೂರ್ಯ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ರು. ಮುನ್ನಡೆಯಲ್ಲಿದ್ದಾರೆ. ಚಿತ್ರದುರ್ಗದಿಂದ ಗೋವಿಂದ ಕಾರಜೋಳ ಅವರು ಲೀಡ್ನಲ್ಲೇ ಇದ್ದಾರೆ. ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ, ಹಾಗೆ ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗದಲ್ಲಿ. ಹಾಗೆ ಮತ್ತೊಂದು ಬದಿಯಲ್ಲಿ ಕೆಲ ಇಂಪಾರ್ಟೆಂಟ್ ರಾಜ್ಯಗಳ ಸದ್ಯದ ಟ್ರೆಂಡ್ ಅನ್ನ ನೀವು ಗಮನಿಸ್ತಾ ಇದ್ರಿ. ನಾನಾಗಲೇ ಹೇಳ್ತಾ ಇದ್ದೆ, ಬಿಹಾರ, ಒಡಿಶಾ, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಇನ್ಫ್ಯಾಕ್ಟ್ ಹಾಗೆ ಉತ್ತರ ಪ್ರದೇಶ, ಈ ರಾಜ್ಯಗಳಲ್ಲೇ ಸದ್ಯಕ್ಕೆ ಭವಿಷ್ಯ, ಈ ಚುನಾವಣೆ ಫಲಿತಾಂಶದ ಭವಿಷ್ಯ ಈ ರಾಜ್ಯಗಳಲ್ಲೇ ಅಡಕವಾಗಿದೆ ಅಂತ ಹೇಳಿ ಕ್ವಿಕ್ ರಿಯಾಕ್ಷನ್ ತಗೊಂಡ್ಬಿಡೋಣ. ವಿನಾಯಕ್ ಸರ್, ಈ ರಾಜ್ಯಗಳು ಈಗ 5-6 ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯಗಳು ಇಲ್ಲಿ ಬರುವಂತಹ ಫಲಿತಾಂಶ ಇಡೀ ಚಿತ್ರಣವನ್ನೇ ಬದಲಾಯಿಸುವ ಸಾಧ್ಯತೆ ಈ ಕ್ಷಣಕ್ಕೂ ಕೂಡ ಇದೆ. ಇನ್ನು ತುಂಬ ಚಿತ್ರಣ ಭಾಳ ಬದಲಾಗತ್ತೆ ಅಂತ ನನಗನ್ಸಲ್ಲ. ಯಾಕಂದರೆ ಈಗ ಆಲ್ರೆಡಿ ಇಷ್ಟೊತ್ತಾಗಿರೋದ್ರಿಂದ ಈಗ ಯಾವುದು ಲೀಡ್, ಈಗ ಒಂದು 60,000 ಮೇಲೆ ಲೀಡ್ ಇದ್ದರೆ ಖಂಡಿತ ಅದು ಮತ್ತೆ ಇನ್ನೂ ಬದಲಾಗೋ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ಅನ್ಸುತ್ತೆ. ಯಾರು ತುಂಬ ಹತ್ತಿರ ಲೀಡ್ ಇದೆ ಅಂದರೆ 10,000 5,000 ಆ ಥರ ಲೀಡ್ ಇದೆ, ಅದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಲೋಕಸಭೆ ಇದರಲ್ಲಿ ಬದಲಾಗ್ಬೋದು, ಅಷ್ಟು ಓಟಿರೋದ್ರಿಂದ. ಬಟ್ ಇನ್ನು ನಂತರ ತುಂಬ ಬದಲಾಗೋದು ಸಾಧ್ಯತೆಗಳು ತುಂಬ ಕಡಿಮೆ ಅಂತ ಅನ್ಸುತ್ತೆ. ಮೇ ಬಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಏನು ಸರ್ಕಾರ ರಚನೆ ಮಾಡಿರೋ ರೀತಿನೋ ಅಥವಾ ಆ ಥರದ ಬದಲಾವಣೆಗಳು ಜನರಿಗೆ ಇಷ್ಟ ಆಗದೆ ಇರ್ಬೋದು. ಮತ್ತು ಇದನ್ನು ಈಗಿನ ಟ್ರೆಂಡನ್ನು ನೋಡಿದಾಗ ಜನ ಒಂದು ಬ್ಯಾಲೆನ್ಸನ್ನು ಯಾವಾಗಲೂ ಇಷ್ಟಪಡ್ತಾರೆ ಅಂತ. ಯಾರೋ ಒಬ್ಬರು ತುಂಬ ಬೆಳೆಯೋದನ್ನು ಹೇಗೆ ನಾವು ಇಷ್ಟಪಡಲ್ಲ, ಹಾಗೆಯೇ ಜನನೂ ಯಾರೋ ಒಬ್ಬರು ಭಾಳ ಸ್ಟ್ರಾಂಗ್ ಆಗಿರೋದನ್ನು ಜನನೂ ಇಷ್ಟಪಡಲ್ಲ. ಪ್ರಜಾಪ್ರಭುತ್ವದಲ್ಲಿ ಬ್ಯಾಲೆನ್ಸ್ ಇರಬೇಕು, ಒಂದು ಒಳ್ಳೆ ವಿರೋಧ ಪಕ್ಷ ಇರಬೇಕು, ಸ್ಟ್ರಾಂಗ್ ಆದಂಥ ವಿರೋಧ ಪಕ್ಷ ಇರಬೇಕು ಅಂತ ಯಾವಾಗಲೂ ಹೇಳ್ತಾರೆ. ಅದನ್ನು ಜನ ಈಗ ಬಹುಶಃ ಮಾಡಿ ತೋರಿಸಿದ್ದಾರೆ. ಅಧಿಕಾರಕ್ಕೆ ಅವ್ರು ಬರಲಿ, ವಿರೋಧ ಪಕ್ಷನೂ ಜೊತೆಗಿರಲಿ ಅನ್ನೋ ಥರ ಒಂದು ಟ್ರೆಂಡ್. ಮೋದಿ ಅವರ ವಿರುದ್ಧವಾಗಿದ್ದಂತಹ ಗಂಭೀರ ಆರೋಪದಲ್ಲಿ ಇದು ಒಂದು, ಅಂದ್ರೆ ವಿರೋಧ ಪಕ್ಷವೇ ಇಲ್ಲದೆ ಇರೋ ರೀತಿಯಲ್ಲಿ ಸರ್ವಾಧಿಕಾರಿ ಒಂದು ಆಡಳಿತವನ್ನ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಮತದಾರ ಒಂದು ಹಂತಕ್ಕೆ ಆ ಪ್ರಯತ್ನ ನಿಜವಾಗ್ಲೂ ಆಗಿದ್ದೇ ಆದಲ್ಲಿ ಹಾಗೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಭಾರತದಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ನೋ ಸಂದೇಶ ಕೊಟ್ಟಂಗಿದೆ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸ್ಮಾರ್ಟೆಸ್ಟ್ ಇರೋದೇ ಅದು, ಅದರ ಬಲ ಇರೋದೇ ಅಲ್ಲಿ. ಆದ್ದರಿಂದ ಇವಾಗಲೂ ಸಹಿತ ಗೊತ್ತಾಗ್ತಾ ಇದೆ ಅವ್ರು ಎಷ್ಟೊಂದಾದ್ರೂ ಹೈಕ್ ಮಾಡಿ ಎಷ್ಟಾದ್ರೂ ಹೇಳಿ. ಒಂದೇ ನಿಮಿಷ ಅಪ್ಡೇಟ್ ಬರ್ತಾ ಇದೆ. ಹಾಸನದ ಬಗ್ಗೆ ನಾವು ಗಮನಿಸ್ತಾ ಇದ್ವಿ. ಹಾಸನದಲ್ಲಿ ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಹಿನ್ನಡೆ ಅನುಭವಿಸಿದ್ದಾರೆ ಅಂತ. ಉತ್ತರ ಕನ್ನಡದಲ್ಲಿ ಕಾಗೇರಿಗೆ ಭರ್ಜರಿ ಲೀಡ್ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 16,000ಕ್ಕೂ ಹೆಚ್ಚು ಮತಗಳ ಲೀಡಲ್ಲಿದ್ದಾರೆ ಅನ್ನುವಂತಹ ವಿಚಾರ. ಹಿಮಾಚಲ ಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದಂತಹ NDA 4 ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ. ಪೊಲೀಸರ ಮೇಲೆ ತುಷಾರ್ ಗಿರಿನಾಥ್ ಫುಲ್ ಗರಂ ಆಗಿದ್ದಾರೆ. ತುಷಾರ್ ವಾಹನ ಒಳಗೆ ಬಿಡದಿದ್ದಕ್ಕೆ ಫುಲ್ ಗರಂ ಆಗಿದ್ದಾರೆ ಅನ್ನುವ ಈ ಕ್ಷಣದ ಮಾಹಿತಿ. ಪೊಲೀಸರ ಮೇಲೆನೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಪೊಲೀಸರು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಯಾರೇ ಬಂದ್ರು ಕೂಡ ಬಿಡೋದಿಲ್ಲ. ಟೈಟ್ ಸೆಕ್ಯೂರಿಟಿ ನಿಯಮ ಯಾಕೆ ಬಿಡಬೇಕು?
ನೋಡಿ ತುಷಾರ್ ಗಿರಿನಾಥ್ ನೋಡಿ ಅಲ್ಲಿ ಎಸ್ ನೋಡಿ ಅಲ್ಲಿ ಗಮನಿಸಿದ್ವಿ ಈಗ ಯಾಕೆ ಬಿಡಲ್ಲ ಅಂತೇಳಿ ಚುನಾವಣಾ ಅಧಿಕಾರಿ ಹೌದು ವಾಹನಗಳನ್ನ ಒಳಗಡೆ ಬಿಡಬಾರ್ದು ಅಂತೇಳಿ ಅವ್ರಿಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಹಾಗಂತ ಅವರು ಬಂದ್ ಗಾಡಿನಾಗೆಲ್ಲ ಬಿಡಕ್ಕಾಗತ್ತಾ? ಬಿಡೋದಕ್ಕಾಗಲ್ಲ. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಹಾಗಂತ ಏಕ್ದಮ್ ಪೊಲೀಸರ ಮೇಲೆ ಹೆಗಲಾಡಿದ್ರೆ ಎಷ್ಟು ಸರಿ? ರೈಟ್, ಹೇಳ್ತಿದ್ರಿ ಯಡಳ್ಳಿ ಸರ್. ಅದೇ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೇಕಾದ ಸತಿ ಹೇಳಿದ್ದಾರೆ, ಅದಕ್ಕೆ ಪ್ರಯತ್ನವೂ ಮಾಡಿದ್ದಾರೆ. ಅದು ಆ ರೀತಿ ಆಗ್ಬಾರ್ದು. ಯಾಕಂತಂದರೆ ಯಾವಾಗ ನಮಗೆ ಹೆಚ್ಚು ಲೀಡ್ ಬರುತ್ತೋ ಅವಾಗ ಸರ್ವಾಧಿಕಾರದತ್ತ ವಾಲುವಂಥ ಚಾನ್ಸಸ್ಗಳಿದ್ದಾವೆ. ಆದರೆ ಇವಾಗ ಹೀಗೆ ಸರಳ ಬಹುಮತದಿಂದ ಬಂದಾಗ ಅಪೋಸಿಷನ್ನು ಸಹಿತ ಸ್ಟ್ರಾಂಗ್ ಆಗಿದ್ದಾಗ ಆವಾಗ ಪ್ರಜಾಪ್ರಭುತ್ವ ಹಳಿಗೆ ಬರುತ್ತೆ, ಸರಿಯಾಗಿ ನಡೆಯುತ್ತೆ. ಇಲ್ಲ ಅಂದರೆ ಆಗೋದಿಲ್ಲ. ಆದ್ದರಿಂದ ಈ ಸರ್ತಿ ಏನಿದೆಯಲ್ವಾ, BJP ಬಂದರೂ ಚಿಂತೆ ಇಲ್ಲ, ನಮ್ಮ ವೆಂಕಟೇಶ್ ಅವರ ಆಶಯದ ಹಾಗೆ ಸರಳ ಬಹುಮತದಿಂದ ಬರಲಿ, ಅದಕ್ಕೆ ಸರಿಯಾದಂಥ ಅಪೋಸಿಷನ್ನು ಇರಲಿ, ಅಲ್ಲಿ ಪ್ರಶ್ನೆಗಳು ಕೇಳಿ. ಇಲ್ಲಿಷ್ಟು ದಿನಗಳ ಕಾಲ 10 ವರ್ಷದಿಂದ ಪ್ರಶ್ನೆಗಳು ಕೇಳುವವರಿಲ್ಲ, ಅದಕ್ಕೆ ಉತ್ತರಗಳು ಇರಲಿಲ್ಲ, ಇಂಥದ್ದಾಗಿತ್ತು. ಆದ್ದರಿಂದ ಈ ಸದ್ಯಕ್ಕೆ ನನಗೂ ಬೇಕಾಗಿರೋದೇನು ಸರ್, ಮೊದಲಿಂದ ಹೇಳ್ತಾ ಇರೋದು ಅಷ್ಟೇ. ಸ್ವತಃ ನರೇಂದ್ರ ಮೋದಿ ಅವರು ಹೇಳಿದ್ರು ಒಂದು ಸದೃಢವಾದ ವಿರೋಧ ಪಕ್ಷ ಬೇಕು ನಮಗೆ ಅಂತ ಅಂದ್ಬಿಟ್ಟು ಅವರೇ ಮಾಧ್ಯಮ ಸಂದರ್ಶನ ಕೊಟ್ಟಾಗ ಹೇಳಿದ್ರು. ಅವ್ರು ಹೇಳಿದ್ರು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಮುಕ್ತ ಅಂದ್ರೆ ಅರ್ಥ ಏನು? ಇಲ್ಲ ಆಕ್ಚುಲಿ ಭಾರತದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರೇಷ್ಮೆ ಸರ್ 146 ಸಂಸದರನ್ನ ನೀವು ಪದೇ ಪದೇ ಸರ್ವಾಧಿಕಾರಿ ಧೋರಣೆ ಅದಕ್ಕೆ ಕಾಂಗ್ರೆಸ್ಸಿನ ವಕ್ತಾರರಾದ್ರೂ ಇದ್ದಿದ್ರೆ ಅವರಿಂದ ಒಂದು ಸ್ಪಷ್ಟನೆಯನ್ನು ತಗೊಂಬೋದಾಗಿತ್ತು. ಇವತ್ತು ಎಮರ್ಜೆನ್ಸಿಯನ್ನ ಈ ದೇಶದ ಮೇಲೆ ಕಳೆದ 10 ವರ್ಷಗಳ ಅವಧಿಯಲ್ಲಿ ಸರಿಯಾದಂತ ಒಂದು ಎಕ್ಸಾಂಪಲ್ ಕೊಡಿ. ಸರ್ವಾಧಿಕಾರಿ ಧೋರಣೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಿ ನೋಡೋಣ. ಹೇಳಿ ಯಾವ್ದಾದ್ರು ಹೇಳಿ. ಯಾವ್ದು ಸರ್ವಾಧಿಕಾರಿ ಧೋರಣೆ? ನರೇಂದ್ರ ಮೋದಿ ಅವರ ಸರ್ವಾಧಿಕಾರಿ ಧೋರಣೆ ಯಾವ್ದು? ದಯವಿಟ್ಟು ಹೇಳಿ. ಅಪೋಸಿಷನ್ ಲೀಡರ್ಗಳು ಹೊರಗಡೆ ಆಗ್ತೀರಾ? ಒಂದು ಅಧಿಕೃತ ವಿರೋಧ ಈ ನಂಬರ್ ನೋಡಿದ್ರೆ ನಿಮ್ಗೆ ಹಾಗೆ ಅನಿಸ್ತಾ ಇದೆಯಾ? ಇಂಡಿ ಒಕ್ಕೂಟ 2024 ಫಲಿತಾಂಶವನ್ನು ಅದು ಪ್ರಾರಂಭಿಕ ಹಂತದ ಈ ಮುನ್ನಡೆಯನ್ನ ಗಮನದಲ್ಲಿಟ್ಕೊಂಡು ಮಾತಾಡಬೇಡಿ. ನಾನು ಕಳೆದ 10 ವರ್ಷಗಳ ಅವಧಿಯಲ್ಲಿ ಅಲ್ಲ ಇರಬಹುದು. ಈಗ ನಾವೇ ಹೇಳ್ತಾ ಇದೀವಲ್ಲ, ಇದೇನು ಟ್ರೆಂಡ್ ಹೋಗ್ತಾ ಇದೆಯಲ್ಲ, ಈ ಟ್ರೆಂಡ್ ಅಲ್ಲಿ ಒಂದು 25 ಈ ಟ್ರೆಂಡ್ ಅಲ್ಲಿ ನಮ್ಮ ಬರ್ತೀನಿ. ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತದೆ. ಒಂದು ನಿಮಿಷ ಬರ್ತೀನಿ ಸರ್, ಬರ್ತೀನಿ. ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ರಚನೆಯತ್ತ TDP 175 ಕ್ಷೇತ್ರಗಳ ಪೈಕಿ 126 ಕ್ಷೇತ್ರಗಳಲ್ಲಿ TDP ಮುನ್ನಡೆಯನ್ನು ಸಾಧಿಸ್ತಾ ಇದೆ. ವಿಧಾನಸಭಾ ಚುನಾವಣೆಯ ಫಲಿತಾಂಶ ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ರಚನೆಯತ್ತ TDP ತೆಲುಗು ದೇಶಂ ಪಾರ್ಟಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಚಿತ್ರದುರ್ಗದ ಬಗ್ಗೆ. ಚಿತ್ರದುರ್ಗದಲ್ಲಿ ಕಾರಜೋಳ ಅವರು ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅನ್ನೋದು ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ತುಮಕೂರಲ್ಲಿ ವಿ ಸೋಮಣ್ಣ ಅವರು 94,000 ಅಂತರದಲ್ಲಿ ಎಕ್ಸಾಕ್ಟ್ಲಿ ಬಹಳ ಖುಷಿಯಾಗಿರ್ತಾರೆ ವಿ ಸೋಮಣ್ಣ ಅವರು. ಅಟ್ಲೀಸ್ಟ್ ರಾಜಕೀಯ ಭವಿಷ್ಯ ಹಿಂಗಾದ್ರೂ ಭದ್ರ ಆಗ್ತಾ ಇದೆಯಲ್ಲ ಅಂತ. ಸಹಜವಾಗಿ ಬಹಳ ಆತಂಕದಲ್ಲಿದ್ರು, ಎಲ್ಲಿ ರಾಜಕೀಯ ನೆಲೆನೇ ಕಳ್ಕೊಂಡ್ ಬಿಟ್ಟಿದ್ದೀನಿ, ಮುಂದಿನ ಭವಿಷ್ಯ ಹೇಗಪ್ಪ ಅಂತ. ಬಟ್ ಕಾರಜೋಳಗೆ ಈಗ ಲೀಡ್ ಸಿಗ್ತಾ ಇದೆ. 34,000 ಮತಗಳಿಂದ ಮುನ್ನಡೆ ಇದ್ದಾರೆ. ಅವರು ವಲಸಿಗರು ಅನ್ನುವಂತ ವಿಚಾರ ಇತ್ತು, ಚರ್ಚೆಗಳಾಗ್ತಾ ಇದೆ. ಆದ್ರೆ ಜನ ಯಾವ್ದನ್ನು ಕೂಡ ಅಲ್ಲಿ ಲೆಕ್ಕಕ್ಕೆ ಹಿಡ್ಕೊಂಡಿಲ್ಲ, ನಮ್ಮವರೇ ಅಂತ ಸ್ವೀಕಾರ ಮಾಡ್ದಂಗೆ ಕಾಣಿಸ್ತಾ ಇದೆ ಆ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ. NDA 227 ಇಂಡಿ ಮೈತ್ರಿಕೂಟ. ರವೀಂದ್ರ ರೇಷ್ಮೆ ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆ, ಅದರಲ್ಲೂ ಭಾರತದಂತಹ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಸಂವಿಧಾನ ಅಪಾಯದಲ್ಲಿದೆ, ಸರ್ವಾಧಿಕಾರಿ ಆಗಿದ್ರು ಅಂತ ಹೇಳೋರು ಕಳೆದ 10 ವರ್ಷಗಳಲ್ಲಿ ಭಾರತ ಬಿಜೆಪಿಯೇತರ ರಾಜ್ಯಗಳ ಅತ್ಯಂತ ಬಲಿಷ್ಠ ಮುಖ್ಯಮಂತ್ರಿಗಳನ್ನು ಕಂಡಿದೆ. ಅದು ಸಾಧ್ಯ ಇತ್ತ? ಸರ್ವಾಧಿಕಾರ ಎಮರ್ಜೆನ್ಸಿ ಇದ್ರೆ ಅಥವಾ ಸರ್ವಾಧಿಕಾರ ಇದ್ರೆ ಒಬ್ಬ ಮಮತಾ ಬ್ಯಾನರ್ಜಿ, ಒಬ್ಬ ಸ್ಟಾಲಿನ್, ಇವರೆಲ್ಲ ಸ್ವಂತ ಶಕ್ತಿ. ಆಮೇಲೆ ನವೀನ್ ಪಟ್ನಾಯಕ್
ಯಾರು ಅಲ್ಲಾಡ್ಸಕ್ ಸಾಧ್ಯ ಇಲ್ಲ. ಅವೆಲ್ಲ ಪ್ರಾದೇಶಿಕ ಹಾಗೆ ಪಕ್ಷಗಳು ಸರ್. ಎಲ್ಲಿ ಅದನ್ನೇ ಹೇಳ್ತಿರೋದು, ಅದನ್ನೇ ಹೇಳ್ತಿರೋದು ಮೋದಿ ಸರ್, ಅದನ್ನೇ ಹೇಳ್ತಿರೋದು. ಒಬ್ಬ ಪಿಣರಾಯಿ ವಿಜಯನ್ ಗೆಲ್ತಾರೆ, ಅಸಂ ಮುಖ್ಯಮಂತ್ರಿ ಆಗ್ತಾರೆ. ಇಷ್ಟು ಬಲಿಷ್ಠ ಮುಖ್ಯಮಂತ್ರಿಗಳು ಯಾವತ್ತೂ ಇರಲಿಲ್ಲ. ತುರ್ತು ದೆಹಲಿ for that matter, ಪಂಜಾಬ್ for that matter. 20 ರಾಜ್ಯಗಳಿದ್ವು. ಸಾಮಂತ ರಾಜರ ತರ ಇರ್ತಾ ಇದ್ರು. ಬಲಿಷ್ಠ ಮುಖ್ಯಮಂತ್ರಿಗಳನ್ನ ಜೈಲಿಗೆ ಹಾಕಿದ್ರಲ್ಲ, ಅದೇ ವ್ಯವಸ್ಥೆಯಲ್ಲಿ ಅದು ಯಾವ ಸಾಮಂತ ರಾಜರ ತರ ಈಗ ಆಗಿಲ್ಲ. ಅಲ್ವಾ dictatorship? ಒಟ್ಟು ಶಕ್ತಿಯಿಂದ ಅದು ಗೆಲ್ಲೋರು ಪ್ರಜಾಪ್ರಭುತ್ವಕ್ಕೆ ಎಚ್ಚರ ಇದೆ ಧಕ್ಕೆ ಅಲ್ವಾ? ಎಲ್ಲಾ ಎಂಪಿಗಳು ಸಾಮಂತ ಎಂಪಿಗಳೇ ಅಲ್ರಿ ಒಬ್ಬ ಒಬ್ಬ ಅರವಿಂದ್ ಕೇಜ್ರಿವಾಲ್ ಇಷ್ಟು ಅನ್ಯಾಯ ಆದ್ರೆ ನೋಡಿ, ಒಬ್ಬರಾದ್ರೂ ಪ್ರಶ್ನೆ